ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಒಳ್ಳೆಯ ರೆಸಿಪಿನ ನಿಮಗೆ ಹೇಳ್ಕೊಡ್ತೀನಿ. ಕೇಸರಿಬಾತ್ ಒಂದು 10 ನಿಮಿಷದಲ್ಲಿ ಮಾಡೋದು ಹೇಗಂತ ನೋಡ್ಕೊಂಬರೋಣ. 1 ಕಪ್ ರವೆ, 1.5 ಕಪ್ ಅಷ್ಟು ಸಕ್ಕರೆ, 2 ಸ್ಪೂನ್ ತುಪ್ಪ, ಗೋಡಂಬಿ, ದ್ರಾಕ್ಷಿ, ಎಣ್ಣೆ. ಈಗ ಗ್ಯಾಸ್ ಹಚ್ಕೊಂಡು ಒಂದು ಕಡಾಯಿ ಇಟ್ಕೊಳ್ಳೋಣ. ಕಡಾಯಿ ಕಾದ ನಂತರ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಂದು ಬಣ್ಣ ಬರುವವರೆಗೂ ಫ್ರೈ ಮಾಡಿಕೊಂಡು ಅದನ್ನು ಒಂದು ಬೌಲ್ಗೆ ಎತ್ತಿಟ್ಕೋಬೇಕು. ಎತ್ತಿಟ್ಕೊಂಡಾದ ನಂತರ 2 ಸ್ಪೂನ್ ಎಣ್ಣೆನ ಹಾಕ್ಕೊಂಡು ನಾವೇನು 1 ಕಪ್ ರವೆ ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೋಬೇಕು. ಈ ರವೆನ ಚೆನ್ನಾಗಿ ಘಮ ಬರೋವರೆಗೂ ಹುರ್ಕೋಬೇಕು. ಈ ಹುರಿಯುವಂಥದ್ದಲ್ಲಿ ಸೈಡ್ಗೆ ಈ 1 ಕಪ್ ರವೆಗೆ 2 ಕಪ್ ಅಷ್ಟು ನೀರನ್ನು ಬಿಸಿ ಮಾಡೋಕ್ಕೆ ಇಡಬೇಕು. ಈ ರವೆ ಹುರ್ಕೊಂಡಾದ ನಂತರ ಬಿಸಿ ಮಾಡಿದ ನೀರನ್ನು ಇದಕ್ಕೆ ಹಾಕ್ಕೋಬೇಕು. ಚೆನ್ನಾಗಿ ತಿರುಗಿಸ್ಕೊಳ್ಳಿ, ಕೈ ಬಿಡ್ದಾನೆ ಗಂಟಾಗದಿರೋ ಥರ. ನಾನು ಈ ಸಮಯದಲ್ಲಿ ಕಲರನ್ನು ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಹಾಕ್ಕೋಬೋದು, ಬೇಡದಿದ್ದರೆ ಬಿಡ್ಬೋದು. ಇದು ಹಾಕ್ಕೊಂಡು ಕಲಿಸ್ಕೊಂಡ ನಂತರ ಈ 1.5 ಕಪ್ ಅಷ್ಟು ಸಕ್ಕರೆ ಏನಿದೆಯಲ್ಲ ಅದನ್ನು ಈ ಟೈಮಲ್ಲಿ ಸೇರಿಸ್ಕೋತೀನಿ. ಸಕ್ಕರೆನ ಸೇರಿಸ್ಕೊಂಡು ಚೆನ್ನಾಗಿ ಕೈ ಬಿಡ್ದೇ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಎಲ್ಲ ಆ ರವೆಗೆ ಹೊಂದ್ಕೋಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡಿಕೊಂಡು ನೋಡಿ ಯಾವ ಥರ ಮಿಕ್ಸ್ ಆಗ್ತಿದೆ ಅಂತ. ಈ ಮಿಕ್ಸ್ ಆಗಿದ್ಮೇಲೆ ಈ ಉಳಿದಿರುತ್ತಲ್ಲ ತುಪ್ಪ, ಆ ತುಪ್ಪನ ಈ ಟೈಮಲ್ಲಿ ಸೇರಿಸ್ಕೋಬೇಕು. ಈ ತುಪ್ಪನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ನಾನಿಲ್ಲಿ 2 ಏಲಕ್ಕಿನ ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಹಾಕ್ಕೋಬೋದು, ನಾನು ಫ್ಲೇವರ್ಗಂತ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಗೋಡಂಬಿ ದ್ರಾಕ್ಷಿ ಇರುತ್ತಲ್ಲ ಅದನ್ನು ನಾವು ಹುರ್ಕೊಂಡಿದ್ದನ್ನು ಈಗ ಸೇರಿಸ್ಕೊಂಡ್ರೆ ಮುಗೀತು. 10 ನಿಮಿಷದಲ್ಲಿ ಮಾಡ್ಕೊಳ್ಳೋ ಅಂಥ ಟೇಸ್ಟಿಯಾಗಿ ಕೇಸರಿಬಾತ್ ರೆಡಿಯಾಗಿರುತ್ತೆ. ಇದನ್ನು ನೀವು ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಹೊಸದಾಗಿ ನಾವು ಈ ಚಾನಲ್ನ ಓಪನ್ ಮಾಡಿದ್ದೀವಿ, ಸಪೋರ್ಟ್ ಮಾಡಿ, ಫಾಲೋ ಮಾಡಿ.